ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ಹೇಳ್ತೀನಿ. ನೀವೆಲ್ಲ ಸೋಡಾ ಬಾಟಲ್ ಕ್ಯಾಪ್ಗಳನ್ನು ನೋಡಿರ್ತೀರಾ. ಸೋಡಾ ಅಥವಾ ಬಿಯರ್ ಬಾಟಲ್ಗಳಿಗೆ ಹಾಕಿರುವಂತಹ ಕ್ಯಾಪ್ಗಳನ್ನು ನೀವು ನೋಡಿರ್ತೀರಾ. ಸೋಡಾ ಬಾಟಲ್ಗಳಿಗಾಗಿ ಬಳಸುವ ಅತ್ಯಾಧುನಿಕವಾದಂತಹ ಈ ಕ್ಯಾಪ್ನ ಹೆಸರು ಕ್ರೌನ್ ಕ್ಯಾಪ್ ಅಂತ. ಈ ಕ್ರೌನ್ ಕ್ಯಾಪ್ ಅಥವಾ ಲೋಹದ ಮುಚ್ಚಳವನ್ನು ಅಮೆರಿಕದ ಸಂಶೋಧಕ ವಿಲಿಯಂ ಪೇಂಟರ್ ಅವರು ಕಂಡುಹಿಡಿದರು. ಯಾಕೆ ಸೋಡಾ ಬಾಟಲ್ ಮತ್ತು ತಂಪು ಪಾನೀಯದ ಬಾಟಲ್ಗಳಿಗೆ ಈ ರೀತಿಯ ಮುಚ್ಚಳವನ್ನು ಬಳಸಲಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಏನಪ್ಪ ಅಂತ ಅಂದರೆ 1880ರ ದಶಕದಲ್ಲಿ ಸೋಡಾದಂತಹ ಕಾರ್ಬೋನೆಟಿಕ್ ಪಾನೀಯಗಳು ಜನಪ್ರಿಯವಾಗಿದ್ವು. ಆದರೆ ಆ ಕಾಲದಲ್ಲಿ ಬಳಸ್ತಿದ್ದಂತಹ ಮುಚ್ಚಳಗಳು ಸರಿಯಾಗಿ ಸೀಲ್ ಆಗ್ತಾ ಇರಲಿಲ್ಲ. ಇದರಿಂದ ಪಾನೀಯದ ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ಆಗ ಬಳಕೆಗೆ ಬಂದದ್ದೇ ಈ ಕ್ರೌನ್ ಕ್ಯಾಪ್. ಆದರೆ ಈ ಕ್ರೌನ್ ಕ್ಯಾಪನ್ನು ಕಂಡುಹಿಡಿದವರು ಯಾರು? ಅದನ್ನು ನೋಡಲೇಬೇಕು. ಗ್ಯಾಸ್ ಸೋರಿಕೆಯ ಸಮಸ್ಯೆಯಿಂದ ಮುಕ್ತರಾಗಲು ವಿಲಿಯಮ್ಸ್ ಪೇಂಟರ್ ಅವರು ಈ ಕ್ರೌನ್ ಕ್ಯಾಪನ್ನು ಕಂಡುಹಿಡಿತಾರೆ. ಪೇಂಟರ್ ಅವರು ಲೋಹದ ಮುಚ್ಚಳದ ಒಳಭಾಗದಲ್ಲಿ ಸಣ್ಣ ಕಾರ್ಕ್ ಪದರವನ್ನು ಅಳವಡಿಸಿ ಬಾಟಲಿಯ ಬಾಯಿಗೆ ಭದ್ರವಾಗಿ ಕೂರುವಂತೆ ವಿನ್ಯಾಸಗೊಳಿಸಿದ್ರು. ಇದು ಪಾನೀಯದ ತಾಜಾತನ ಮತ್ತು ಗ್ಯಾಸನ್ನು ದೀರ್ಘಕಾಲದವರೆಗೆ ಕಾಪಾಡುವಂತೆ ಮಾಡಿತು. ವಿಲಿಯಮ್ಸ್ ಪೇಂಟರ್ ಅವರು ಇದನ್ನು ಒಮ್ಮೆ ಬಳಸಿ ಬೀಸಾಡುವ ಮುಚ್ಚಳವನ್ನು ತಯಾರಿಸಿದ್ರು. ಇದರಿಂದ ಭಾರಿ ಬೇಡಿಕೆ ಕೂಡ ಸೃಷ್ಟಿಯಾಯಿತು. ಈ ಕ್ಯಾಪ್ ಬಹಳ ವಿಶಿಷ್ಟವಾದಂತಹ ಕ್ಯಾಪ್. ಅದು ಹೇಗೆ ಅಂತೀರಾ? ಹಲ್ಲುಗಳ ವಿನ್ಯಾಸ. ಈ ಕ್ಯಾಪ್ನ ಹಲ್ಲುಗಳ ವಿನ್ಯಾಸವನ್ನು ನೀವು ನೋಡಬಹುದು. ಪ್ರಾರಂಭದಲ್ಲಿ ಈ ಕ್ಯಾಪ್ಗಳು 24 ಹಲ್ಲುಗಳನ್ನು ಹೊಂದಿದ್ವು. ನಂತರ ಯಂತ್ರಗಳ ಸುಗಮ ಬಳಕೆಗಾಗಿ ಇದನ್ನು 21 ಹಲ್ಲುಗಳಾಗಿ ಇಳಿಸಲಾಯಿತು. ಹಾಗಾಗಿ ಈಗ ಬಳಸುವಂತಹ ಕ್ಯಾಪ್ಗಳಲ್ಲಿ 21 ಹಲ್ಲುಗಳಿರುತ್ತವೆ. ಈ ಕ್ಯಾಪ್ಗಳಲ್ಲಿ ಇರುವಂತಹ 21 ಎಡ್ಜ್ಗಳು ಕೂಡ ತುಂಬ ಬಹುಮುಖ್ಯವಾದದ್ದು. ಯಾಕೆ ಅಂತಂದರೆ 21 ಎಡ್ಜ್ಗಳಲ್ಲಿ ಒಂದು ಎಡ್ಜ್ ಕೂಡ ಕಮ್ಮಿ ಆದರೂ ಕೂಡ ಗ್ಯಾಸ್ ಲೀಕೇಜ್ ಆಗುತ್ತೆ. ಮತ್ತು ಈ ಕ್ಯಾಪ್ನ 21 ಎಡ್ಜ್ಗಳು 22 ಎಡ್ಜ್ಗಳಾದರೂ ಕೂಡ ಕ್ಯಾಪು ಬ್ರೇಕ್ ಆಗುತ್ತೆ. ಹಾಗಾಗಿ ಈ ಕ್ಯಾಪ್ ಒಂದು ರೀತಿಯ ವಿಶೇಷತೆಯನ್ನು ಒಳಗೊಂಡಿದೆ. ಹಲವಾರು ಫೇಲ್ಯೂರ್ಸ್ಗಳು ಆದ ನಂತರ ಈ ಕ್ಯಾಪನ್ನು ವಿಲಿಯಮ್ಸ್ ಪೇಂಟರ್ ಅವರು ಕಂಡುಹಿಡಿದ್ರು. ಹಾಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ 135 ವರ್ಷಗಳು ಕಳೆದರೂ ಕೂಡ ಈ ಕ್ಯಾಪ್ಗೆ ಆಲ್ಟರ್ನೇಟಿವ್ ಆಗಿ ಯಾವೊಂದು ಕ್ಯಾಪನ್ನು ಕೂಡ ಆವಿಷ್ಕಾರ ಮಾಡೋದಕ್ಕೆ ಹಾಗೇ ಇಲ್ಲ. ಹಾಗಾಗಿ ಈ ಕ್ಯಾಪ್ನ ಬಳಕೆ ಇಂದಿಗೂ ಕೂಡ ಇದೆ. ನೋಡಿದ್ರಲ್ಲ ಈ ಕ್ರೌನ್ ಕ್ಯಾಪು ಹೇಗೆ ಹುಟ್ಟಿತು ಅಂತ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿಯ ವಿಡಿಯೋವನ್ನು ನಾನಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.